ಉಳಿಮೆಗೆ ಬೆಲೆ ಕಟ್ಟೋದಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಯಾಕಂದರೆ ನೀವು ನಿಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಮತ್ತು ನಿಮ್ಮ ಸಮಸ್ಯೆಗಳನ್ನ ಲೆಕ್ಕಿಸದೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಗುಂಡ್ಲುಪೇಟೆ ಪಟ್ಟಣ ಸ್ವಚ್ಛತೆಯಿಂದ ಇರಬೇಕು ಮತ್ತು ಆರೋಗ್ಯದಿಂದ ಇರಬೇಕು ಅಂತ ಹೇಳಿ ಪ್ರತಿದಿನ ನೀವು ನಿಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಆ ಸೇವೆಗೆ ನಾವು ನಾವು ಮಾಡೋ ಯಾವ ಸೇವೆಯೂ ಸಮ ಅಲ್ಲ ಅಂತ ನಾನು ಭಾವಿಸ್ತಿದ್ದೀನಿ. ಮತ್ತು ನಿಮಗೆ ಬರಬೇಕಾದಂಥ ಅಂದರೆ ನಿಮಗೆ ಕೊಟ್ಟಿರೋಂಥ ಸೌಲಭ್ಯಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಈಗ ಮಾತಾಡ್ತಾ ಹೇಳಿದ್ರು ಶಿಕ್ಷಣ ಎಷ್ಟು ಮುಖ್ಯ ಅಂತೇಳಿ. ಅದು ಸಮಾಜದ ಕಟ್ಟ ಕಡೆಯ ಸಮಾಜದವ್ರಿಗೂ ಶಿಕ್ಷಣ ಸಿಕ್ಕಬೇಕು. ನಿಮ್ಮ ಮಕ್ಕಳನ್ನ ಶಿಕ್ಷಣವನ್ನು ಕೊಡಿಸೋದ್ರ ಮುಖಾಂತರ ನಿಮ್ಮ ಮಕ್ಕಳನ್ನು ಕೂಡ ಇದೇ ಒಂದು ಪುರಸಭೆಗೆ ಮುಖ್ಯ ಅಧಿಕಾರಿಯಾಗಿನೋ ಅಥವಾ ನಮ್ಮ ಸುಧಾ ಮೇಡಮ್ ರೀತಿ ಆ ರೀತಿ ಸ್ಥಾನಮಾನಗಳಿಗೆ ನೀವು ಕಳಿಸ್ಬೇಕು. ಆವಾಗ ನೀವು ಇಲ್ಲಿ ಒಂದು ಈ ಹಿಂದೆ ಸುಮಾರು ಉದಾಹರಣೆಗಳು ಆ ಥರದ್ದು ಇದೆ, ಬೇರೆ ಬೇರೆ ಕಡೆ ಆ ಥರ ಆಗಿದ್ದಾರೆ. ನಮ್ಮ ಗುಂಡ್ಲುಪೇಟೆಯಲ್ಲೂ ಕೂಡ ಪೌರಕಾರ್ಮಿಕರ ಮಕ್ಕಳು ಆ ಒಂದು ಉನ್ನತ ಸ್ಥಾನ ಮಟ್ಟಕ್ಕೆ ಹೋದಾಗ ನಮಗೂ ಸಂತೋಷ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಿ ಅಂತ ಹೇಳ್ಕೊತೀನಿ. ಮತ್ತು ಈ ಸಮಾರಂಭವನ್ನು ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವ ಎಲ್ಲರಿಗೂ ನನ್ನ ಪುರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರು ತುಂಬ ಚೆನ್ನಾಗಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಹಾಗೆ ಇನ್ನೊಂದು ಮಾತಾಡಬೇಕಪ್ಪ ಅಂತಂದರೆ ನಮ್ಮ ಗುಂಡ್ಲುಪೇಟೆ ಮಾನ್ಯ ಶಾಸಕರು ಈ ಪೌರಕಾರ್ಮಿಕರ ದಿನಾಚರಣೆ ಎಂದು ಅವರು ನಿಮಗೆಲ್ಲ ಶುಭ ಕೋರಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಏನೇ ಸಂಕಷ್ಟಗಳಿದೆ ಅಥವಾ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ನಮ್ಮ ಅಧ್ಯಕ್ಷರಾದಂಥ ದೀಪು ಮತ್ತು ಉಪಾಧ್ಯಕ್ಷರು ಕಣ್ಣಪ್ಪ ಮತ್ತು ನಮ್ಮ ಮಾಜಿ ಅಧ್ಯಕ್ಷರು ಇವುಗಳ ಮುಖೇನ MLA ಸಾಹೇಬರಿಗೆ ನೀವು ತಲುಪಿಸಿದ್ರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರೆ ಅಂತ ಹೇಳ್ತಾ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಅಧ್ಯಕ್ಷರಾದ ಶಶಿಧರ್ ಅವರೇ, ಉಪಾಧ್ಯಕ್ಷರಾದ ಕಣ್ಣಪ್ಪ ಅವರೇ ಮತ್ತು ಇಲ್ಲಿ ಇರುವಂತಹ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಮಧುಸೂದನ್ ಅವರೇ, ಗಿರೀಶ್ ಅವರೇ ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರೇ, ಮುಖ್ಯಾಧಿಕಾರಿಯಾದ ಶರವಣ ಅವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ನನ್ನ ನೆಚ್ಚಿನ ಪೌರಕಾರ್ಮಿಕರೇ ಮತ್ತು ನನ್ನ ಈ ಗುಂಡ್ಲುಪೇಟೆ ಪುರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಆತ್ಮೀಯರಾದಂತಹ ಎಲ್ಲ ನನ್ನ ಪತ್ರಿಕಾ ಬಾಂಧವ ಮಿತ್ರರೇ, ನಾನು ನಮ್ಮ ಪೌರಕಾರ್ಮಿಕರನ್ನ ಅವ್ರಿಗೆ ನಾನು ಯಾವಾಗಲೂ ಒಂದು ಹೇಳ್ತಾ ಇರ್ತೀನಿ, ಅವ್ರನ್ನ ನಾನು ಸ್ವಚ್ಛತಾ ದೇವತೆಗಳು ಅಂತ ಹೇಳ್ತಾ ಇರ್ತೀನಿ. ಯಾಕೆ ಅಂತಂದರೆ ಯಾವ ವ್ಯಕ್ತಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಒಂದು ಕರ್ಮಯೋಗಿಯಾಗಿ ತನ್ನ ಕೆಲಸನ ತಾನು ನಿಷ್ಠೆಯಿಂದ ಮಾಡ್ತಾ ಇರ್ತಾರೋ ಅವ್ರಿಗೆ ನಾವೇನು ಹೇಳ್ತೀವಿ, ಯಾವಾಗಲೂ ದೇವತಾ ಮನುಷ್ಯ, ದೇವರು, ಈ ರೀತಿ ನಾವು ಹೋಲಿಕೆ ಮಾಡ್ತೀವಿ. ಸೊ ನಾವು ನೋಡ್ತೀವಿ ಪೌರಕಾರ್ಮಿಕರು ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಪಾಪ ತಾವು ಕೊಟ್ಟಿರುವಂಥ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮತ್ತು ಅವರು ಸ್ವಚ್ಛತೆಯನ್ನು ಮಾಡ್ತಾ ಇರ್ತಾರೆ. ಈಗ ನಾವು ಯಾರೋ ಒಬ್ಬರು ಅಧಿಕಾರಿ ನಾವು ರಜೆ ಹೋಗ್ಬೋದು, ನಾವು ಇಲ್ಲದೇ ಇದ್ದರೆ ಕೆಲಸ ಕಾರ್ಯಗಳೇನು ನಿಲ್ಲಲ್ಲ, ಬೇರೆ ಯಾರಿಗೋ ಚಾರ್ಜ್ ಆಗ್ತಾರೆ, ನಡೀತಾ ಇರುತ್ತೆ. ಆದರೆ ನಮ್ಮ ಪೌರಕಾರ್ಮಿಕರು ಒಂದು ವಾರ ಅವರು ಕೆಲಸ ನಿಲ್ಲಿಸ್ಬಿಟ್ರೆ ನಮ್ಮ ನಗರನ ನಾವು ಯಾರೂ ನೋಡೋಕ್ಕಾಗಲ್ಲ. ಮತ್ತು ಎಲ್ಲ ಕಡೆ ಕಸ ತುಂಬಿಕೊಂಡು ನಾವೆಲ್ಲ ಅನಾರೋಗ್ಯ ಪೀಡಿತರಾಗಿ ಕಷ್ಟ ಅನುಭವಿಸಬೇಕಾಗುತ್ತೆ. ಅದಕ್ಕೆ ನಾನು ಅವ್ರನ್ನ ಸ್ವಚ್ಛತಾ ದೇವತೆಗಳು ಅಂತ ಕರಿತೀನಿ. ನಾನು ಪೌರಕಾರ್ಮಿಕರಲ್ಲಿ ಅಂಬೇಡ್ಕರ್ ಅವರು ಲಂಡನ್ಗೆ PhD ಮಾಡೋಕ್ಕೆ ಹೋಗಿದ್ದರು. ಅಲ್ಲಿ PhD ಎಲ್ಲ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ನೂತನವಾಗಿ ಪ್ರಥಮ ಕಾರ್ಯಕ್ರಮ ಕಾಣ್ತಾರೆ. ಇರುವಂಥ ಪುಣ್ಯನಿದೆ, ಏನು ಅಷ್ಟು ಸುಂದರ ಮಾತಲ್ಲ. ನಮ್ಮ ನೌಕರರ ದಿನಾಚರಣೆ ನೀವು ಭಾಗವಹಿಸಿದ ಪಟ್ಟ ಕಾರ್ಯಕ್ರಮ ನಿಲ್ಲುವಂಥ ಪುಣ್ಯನೇ ಇರೋದು ಮುಗಿಯುವುದು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ದೀಪದವರೇ, ನೂತನ ಉಪಾಧ್ಯಕ್ಷರು, ಹಸನ್ಮುಖಿಗಳು
ದುಡ್ಡು ಖರ್ಚಿಲ್ಲ ಅಂತ ಯಾವಾಗಲೂ ನಗ್ತಾ ಇರ್ತಾನೆ ನಮ್ಮ ಉಪಾಧ್ಯಾಯ. ದುಡ್ಡು ಖರ್ಚಾಗಲ್ಲ, ಯಾವಾಗಲೂ ನಗ್ತಾ ಇರ್ತಾರೆ ದುಡ್ಡು ಖರ್ಚಿಲ್ಲ ಅಂತ. ಖರ್ಚಾಗುತ್ತೆ ನಗ್ತಿರಲಿಲ್ಲ ಅಂತ ಕಾಣ್ತದೆ. ಶ್ರೀನಿವಾಸ ಕೆಣ್ಣಪ್ಪನವರೇ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೇನು ಗೊತ್ತಿಲ್ಲ, ನಮ್ಮ ಪಿ ಡಿ ಮೇಡಮ್ ಬರ್ತದೆ ಗೊತ್ತಿರಲಿಲ್ಲ, ನಮಗೂ ಖುಷಿ ಆಯಿತು. ಅವ್ರಿಗೂ ಸಹ ನಮ್ಮೆಲ್ಲರ ಪುರಸಭೆಯ ನೌಕರರು ಆಡಳಿತ ಮಂಡಳಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ, ಯಾಕಂದರೆ ಈಗ ನಮಗೆ ಗೊತ್ತಾದಾಗ ಈ ಹಾಲೆಲ್ಲ ತುಂಬ್ತಾ ಇದೆಯಾ, ಹಾಲು ತುಂಬ ಇಷ್ಟೇ ನಂಬರ್ಸ್ ನಮ್ಮದು ಇಷ್ಟೇನ ಸರ್, ನಮಗೆಲ್ಲ ಕಂಪ್ಲೀಟ್ ಹಾಲು ಈಗ ನಮ್ಮ ಮುಖ್ಯಾಧಿಕಾರಿಗಳಿಲ್ಲ ಅಂದರೆ ಇನ್ನೊಬ್ಬರಿಗೆ ಇನ್ಚಾರ್ಜ್ ಕೊಡ್ತೀವಿ, ಡಿವೈಸ್ ಹಾಕ್ತೀವಿ, ಅವ್ರು ಬಂದು ಕೆಲಸ ಮಾಡ್ತಾರೆ. ಅಧ್ಯಕ್ಷ ಇಲ್ಲ ಅಂದ್ರೆ ಉಪಾಧ್ಯಕ್ಷ ಕೆಲಸ ಎಲ್ಲ ಮಾಡ್ತಾರೆ. ಅಕೌಂಟೆಂಟ್ ಇಲ್ಲ ಅಂದ್ರೆ ಇನ್ನೊಬ್ಬರು ತಗೊಂಡು ಮಾಡ್ತಾರೆ. ನಿಮ್ಮ ಕೆಲಸ ನೀವು ಯಾವುದೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪುಣ್ಯದ ಕೆಲಸ. ನಾವೇನು ಕಾಯಕವೇ ಕೈಲಾಸ. ನೀವೇನು ಕೆಲಸ ಮಾಡ್ತೀವಿ ಖಂಡಿತ ಅದು ಕೈಲಾಸ, ದೇವ್ರಿಗೆ ಸಮಾನ ಅದು. ನಾವೇನು ಕೆಲಸ ಮಾಡ್ತೀವಿ ದೇವ್ರಿಗೆ ಸಮಾನ ಅದು. ಅಂಥ ಒಂದು ಉತ್ತಮ ಕೆಲಸ ನೀವು ಮಾಡ್ತಾಯಿದ್ದೀರಿ. ಇವತ್ತು ಮುನ್ಸಿಪಾಲ್ಟಿ ನಾವೇನು ಪುರಸಭೆ ಕಳಿತೀವಿ, ನಮ್ಮದು 2 ಚಕ್ರದ ಬಂಡಿ. ನಮ್ಮದು ಈ ಯಾವುದು ಲೋಕಲ್ ಬಾಡೀಸ್ ಕಳಿತಾವೆಲ್ಲ 2 ಚಕ್ರದ ಬಂಡಿ. ಒಂದು ಚಕ್ರ ನಮ್ಮದು ಈ ಮೆಂಬರ್ ನಾವೆಲ್ಲ ಒಂದು ಚಕ್ರದಲ್ಲಿ ಇರ್ತೀವಿ. ಇನ್ನೊಂದು ಬಂಡಿ ನೀವೆಲ್ಲ ನಮ್ಮ ಸ್ಟಾಫ್ಗಳು, ನೀವು ಪುರಸಭೆ ನೌಕರು ನೀವೆಲ್ಲ ಇರ್ತೀರಿ. 2 ಚಕ್ರಗಳನ್ನ ಒಟ್ಟಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖ್ಯಾಧಿಕಾರಿಗಳು ಹೊಡ್ಕೊಂಡು ಹೋಗಬೇಕು. 2 ಚಕ್ರ ಕರೆಕ್ಟಾಗಿ ಕೆಲಸ ಮಾಡ್ತಿದ್ರು. ಒಂದು ಚಕ್ರದಿಂದ ಕಳ್ಕೊತು ಅಂದರೆ ಆ ಮುನ್ಸಿಪಾಲ್ಟಿ ಕತೆ ಮುಗಿದು. ಅದಕ್ಕೆ ಹೇಳ್ತಾರೆ, ನಾವು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಬಂಡಿನ ಜೋಪಾನ ಹೊಡಿರಿ. ನಾವು ನೀವು ನಮ್ಮ ನೌಕರರನ್ನ ದೇವದಂತೆ ಕಾಣಿ. ಅವರು ಶ್ರಮ ಖುಷಿಯಿಂದ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಮುನ್ಸಿಪಾಲ್ಟಿ ಒಳ್ಳೆಯ ಹೆಸರು. ಅವರಿಂದ ಖುಷಿಯಿಂದ ಕೆಲಸ ಮಾಡಲಿಲ್ಲ, ಹೋಗಲ್ಲ ನಮಗೇನಾಗಬೇಕಾಯ್ತು ಅಂತ ಕೂತ್ಕೊಬಿಟ್ರೆ ಅದರಂಥ ಕೆಟ್ಟ ಹೆಸರು ಯಾವುದೂ ಇಲ್ಲ. ಅದರಿಂದ ನೀವು ಇಡೀ ನಮ್ಮ ಪೌರಸೇವಾ ನೌಕರರು ಏನಿದ್ದಾರೆ ಅವರೆಲ್ಲ ವಿಶ್ವಾಸ ತಗೊಳ್ಳಿ, ಅವನ್ನೆಲ್ಲ ದೇವದಂತೆ ಕಾಣಿ, ಖುಷಿ ಮಾಡಿ, ಕೆಲಸ ಮಾಡಿಸಿ, ಒಳ್ಳೆಯ ಹೆಸರು ತಗೊಳ್ಳಿ. ಅದೇ ನಮ್ಮ ಆಸೆ. ಎರಡನೇದಾಗಿ ನಮಗೆಲ್ಲ ಗೊತ್ತಿದೆ, ಇವತ್ತೆಲ್ಲ ಯಾವುದೇ ಸರ್ಕಾರ ಬಂದರೂ ಸಹ ವಿದ್ಯೆಗೆ ಪ್ರಥಮ ಸ್ಥಾನ. ನಮ್ಮೆಲ್ಲ ಸರ್ಕಾರದ ಬಜೆಟ್ ತೆಗೆದ್ರೆ ಫಸ್ಟ್ ನಾವು ಖರ್ಚು ಮಾಡೋಂಥದ್ದು ಎಜುಕೇಷನ್, ವಿದ್ಯೆಗೆ. ಅದರಲ್ಲೂ ಸಹ ವಿಶೇಷವಾಗಿ ಎಲ್ಲ ಮಕ್ಕಳಿಗೆ. ಉಪಾಧ್ಯಕ್ಷರಾದ ಕಣ್ಣಪ್ಪನವರೇ, ಮಾಜಿ ಅಧ್ಯಕ್ಷರಾದಂತಹ ಗಿರೀಶ್ ಅಣ್ಣವರೇ, ಮಧುವಣ್ಣ ಅವರೇ, ಮಾಜಿ ಪುರಸಭೆಯ ಉಪಾಧ್ಯಕ್ಷರಾದಂತಹ ಅಣ್ಣಸ್ವಾಮಿಯವರೇ, ಸದಸ್ಯರಾದಂಥ ನಿರ್ಮಲಾ ಮೇಡಮ್ ಅವರೇ, ಮಾದೇವಮ್ಮ ಅವರೇ, ನಾಗೇಶಣ್ಣ ಅವರೇ, ಕುಮಾರಣ್ಣ ಅವರೇ, ಮಾದೇವಣ್ಣ ಅವರೇ, ಅಲ್ಲವ್ವ ಅಣ್ಣ ಅವರೇ, ಕಣ್ಣಪ್ಪ ಅವರೇ, ಮತ್ತು ಪಿ ಡಿ ಮೇಡಮ್ ಅವರೇ, ಸಿ ಒ ಸರ್ ಅವರೇ, ಮತ್ತು ಮ್ಯಾನೇಜರ್ ಸರ್ ಅವರೇ ಎಲ್ಲ. ಅದಕ್ಕೆ ಈ ಒಂದು ಸಭೆಯಲ್ಲಿ ಅತಿ ಮುಖ್ಯವಾಗಿ ಇಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಎಲ್ಲ ನೆಚ್ಚಿನ ಆತ್ಮೀಯ ಪೌರ ಕಾರ್ಮಿಕರುಗಳಿಗೆ ನನ್ನ ಒಂದು ಶುಭಾಶಯಗಳನ್ನು ಅತಿ ಮುಖ್ಯವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಜೊತೆಗೆ ನನ್ನ ಸಿಬ್ಬಂದಿ ವರ್ಗದವರಿಗೂ ಸಹ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇಲ್ಲಿ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತನ ಕೋರಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ MLA ಸಾಹೇಬರು ಗಣೇಶ್ ಪ್ರಸಾದ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಅವ್ರಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಇರೋದ್ರಿಂದ ಅವರು ತಡವಾಗಿ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಇನ್ನೂ ಸಹ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಾನು ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪೌರ ಕಾರ್ಮಿಕರ ದಿನಾಚರಣೆ ಇಲ್ಲಿ ವೇದಿಕೆ ಮೇಲೆ ಇದ್ದಂಥ ಮಹನೀಯರುಗಳು ಎಲ್ಲ ಈಗ ಆಲ್ರೆಡಿ ನಿಮಗೆ ಬ್ರೀಫಾಗಿ ಪೂರ್ತಿಯಾಗಿನೇ ಎಲ್ಲ ಹೇಳ್ಬಿಟ್ಟಿದ್ದಾರೆ. ನಾನಿಲ್ಲಿ ಏನು ಹೇಳೋಕ್ಕೆ ಅಷ್ಟೊಂದು ಏನೂ ಇಲ್ಲ. ಜೊತೆಗೆ ಇದು ನನ್ನ ರಾಧಾ